ಮಾಮ್, ಅದೇ ಮನೆ ಡಯಟಿಷಿಯನ್ ನಂದಿನಿ. ಅವಳನ್ನ ಈ ಮನೆ ಕರ್ಕೊಂಬಂದಿದ್ದು ಯಾರು? ಸುರೇಂದ್ರನೇ ಅವಳನ್ನ ಇಲ್ಲಿ ಕರ್ಕೊಂಬಂದಿತ್ತು. ವೀರುಗೆ ಡಯಟಿಷಿಯನ್ ಬೇಕು, ಹೆಲ್ತ್ ಕನ್ಸರ್ನ್ ಇದೆ ಅಂತ ವೀರುನ ಕನ್ವಿನ್ಸ್ ಮಾಡಿ ನಂದಿನಿನ ಕರ್ಕೊಂಬಂದಿದ್ದು ಆ ಸುರೇಂದ್ರನೇ. ಅದಲ್ಲ ಮಾವ್, ಸುರೇಂದ್ರ ಮಾವನ ಮೂಲಕ ಈ ವಿಷಯನ ಮಾವಂಗೆ ಹೇಳ್ಸಿರ್ಬೋದಲ್ವಾ? ಅಂದ್ರೆ ವೀರು ಮಾವಂಗೆ ಹೆಲ್ತ್ ಇಶ್ಯೂಸ್ ಇತ್ತು, ಅದನ್ನೇ ನೆಪ ಮಾಡಿಕೊಂಡು ಸುರೇಂದ್ರ ಮಾವನ ಉಪಯೋಗಿಸ್ಕೊಂಡು ನಂದಿನಿನ ಈ ಮನೆ ಕರ್ಸಿರ್ಬೋದಲ್ವಾ? ಮಾಮ್, ಸರಿಯಾಗಿ ನೆನ್ಪು ಮಾಡ್ಕೊ, ನಂದಿನಿನ ಈ ಮನೆ ಕರ್ಸಿದ್ ಯಾರು? ನಂದಿನಿನ ಇಲ್ಲಿ ಕರ್ಕೊಂಬಂದಿದ್ದು ಇವರೇ ನಿಮ್ಮನ್ನು ನೋಡ್ಕೊಳಕ್ ಬಂದಿರೋಂಥ ಪರ್ಸನಲ್ ನ್ಯೂಟ್ರಿಷನಿಸ್ಟ್ ಕಮ್ ಶೆಫ್. ಸುಬ್ಬು ಜೊತೆನೆ ನಂದಿನಿ ಬಂದಿದ್ದು. ಎಕ್ಸಾಕ್ಟ್ಲಿ ಮಾಮ್, ಸುಬ್ಬುನೇ ನಂದಿನಿನ ಈ ಮನೆ ಕರ್ಕೊ ಬಂದಿದ್ದು. ಸುಬ್ಬು ಗೊತ್ತಿರುತ್ತೆ ನಂದಿನಿ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ. You're right. You're perfectly right. ಇದೆಲ್ಲ ಮಾಡಿದ್ದು ಆ ಸುಬ್ಬುನೇ. ಅವನೇ ಅವಳನ್ನ ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದು. ಈ ಮನೇಲಿರೋ ಯಾರೋ ಒಬ್ಬರು ಸಹಾಯ ಇಲ್ಲದೆ ನಂದಿನಿ ಇಲ್ಲಿ ಬರಕ್ ಸಾಧ್ಯನೇ ಇರಲಿಲ್ಲ. ಅದನ್ನೇ ಮ್ಯಾಮ್ ನಾನು ಹೇಳ್ತಿರೋದು. ಆ ಸುಬ್ಬು ಹೆಲ್ಪಿಂದ ನಂದಿನಿ ಈ ಮನೆ ಒಳಗೆ ಬಂದಿರೋದು. ಇವಾಗ ಸುಬ್ಬುನ ನಾವು ಹಿಡಿದ್ರೆ ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಈ ಮನೆಗೆ ಏನಕ್ಕೆ ಬಂದಿದ್ಲು, ಎಲ್ಲ ವಿಚಾರ ಗೊತ್ತಾಗುತ್ತೆ ಮಾಮ್. ವೆರಿ ಗುಡ್. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ನಂದಿನಿ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಆದಷ್ಟು ಬೇಗ ಅವಳ ಕತೆ ಮುಗಿಸ್ಬೇಕು, ಇಲ್ಲಾಂದ್ರೆ ಅವಳು ನಮಗೆ ತಲೆನೋವು ಆಗೋಗ್ತಾಳೆ. ಮಾಮ್, ಆದ್ರೆ ಆ ಸುಬ್ಬುವಿಂದ ವಿಚಾರನ ಹೇಗೆ ಬಾಯ್ ಬಿಡಿಸೋದು? ನಾವು ಕೇಳಿದ್ರೆ ಅವ್ನು ಹೇಳಲ್ಲ. ನನಗೆ ಗೊತ್ತು ಮಾಡಿ, ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಆ ಸುಬ್ಬು ಹೇಗೆ ಪ್ಲಾನ್ ಮಾಡಿದ್ನೋ ಅದೇ ಥರ ನಾವು ಒಂದು ಪ್ಲಾನ್ ಮಾಡಬೇಕು. ಆದ್ರೆ ಅದೆಲ್ಲ ಹೇಗೆ? ಯೋಚನೆ ಮಾಡಬೇಡ. ಸುಬ್ಬುವಿಂದ ನಂದಿನಿ ವಿಷಯ ಎಲ್ಲ ತಿಳ್ಕೊಬೋದು. ಆ ಸುಬ್ಬು ಮನೇಲಿ ನನಗೋಸ್ಕರ ಕೆಲಸ ಮಾಡೋ ನಿಯತ್ತಿನ ನಾಯಿಗಳಿಬ್ಬರಿದ್ದಾರೆ. ಅವರನ್ನ ಚೂ ಬಿಟ್ರೆ ಅವ್ರ ವಾಸನೆ ಹಿಡಿದು ಎಲ್ಲ ವಿಷಯ ನನಗೆ ಅಪ್ಡೇಟ್ ಮಾಡ್ತಾರೆ. ವಾವ್, ಸೂಪರ್ ಮಾಮ್. ಇಲ್ಲಿಂದ ನಮ್ ಗೆಲುವು ಶುರು ಆಗುತ್ತೆ. ನಾವು ಕಳ್ಕೊಂಡಿದ್ನೆಲ್ಲ ಪಡ್ಕೊಳ್ಳೋದಕ್ಕೆ ದಾರಿ ಸಿಗುತ್ತೆ. ಆ ದಾರಿಗೆ ನಾಂದಿನೇ ಆ ನಂದಿನಿ ಸಾವು. ಸುರೇಂದ್ರ, ನೀನ್ ಯಾವಾಗ ಮತ್ತೆ? ಈಗಷ್ಟೇ ಬಂದೆ ಅಕ್ಕ. ಏನೋ ಅಮ್ಮ ಮಗ ಇಬ್ರು ತುಂಬ ಸೀರಿಯಸ್ ಆಗಿ ಮಾತಾಡ್ತಿದ್ರಿ. ನಾವು ಬಂದಿದ್ದು ತೊಂದರೆ ಆಯ್ತಾ? ಛೇ, ಯಾವ ತೊಂದರೆನೂ ಇಲ್ಲ. ನಾವು ಸುಮ್ಮನೆ ಹಾಗೆ ಕ್ಯಾಶುಯಲ್ ಆಗಿ ಮಾತಾಡ್ತಿದ್ವಿ ಅಷ್ಟೇ. ಇಬ್ರು ಕೊಲೆಗಾರರು ತುಂಬಾ ಸೀರಿಯಸ್ ಆಗಿ ಏನಾದ್ರು ಮಾತಾಡ್ತಿದ್ದಾರೆ ಅಂದ್ರೆ ಮತ್ತೊಂದು ಕೊಲೆ ಬಗ್ಗೆನೇ ಆಗಿರುತ್ತಲ್ವಾ? ಬಂದನ, ಏನ್ ಮಾತಾಡ್ತಿದ್ಯಾ? ನಾವು ಕೊಲೆಗಾರರ? ಅಯ್ಯೋ, ಕೋಪ ಮಾಡ್ಕೋಬೇಡಿ, ನಾನು ಸುಮ್ಮನೆ ಕ್ಯಾಶುವಲ್ ಆಗಿ ಹೇಳ್ದೆ. ಅಕ್ಕ, ಕೆಲವು ಮಾತುಗಳನ್ನ ನೇರವಾಗಿ ಹೇಳಕ್ಕಾಗ್ದಿದ್ರು ನೀನೇ ಅರ್ಥ ಮಾಡ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಈಗಾಗಲೇ ಅಣ್ಣನ ದೃಷ್ಟಿಲಿ ನಿನ್ನ ಪರಿಸ್ಥಿತಿ ಹೇಗಾಗಿದೆ ಅಂತ ನೀನೇ ಯೋಚನೆ ಮಾಡು. ನೋಡಿ, ಬಾವ ಈ ಮನೆ ದೇವ್ರು. ಅಪ್ಪಿ ತಪ್ಪಿನೂ ಅವ್ರ ಮನಸ್ಸಿಗೆ ನೋವಾಗೋ ಕೆಲಸ ಮಾಡಬೇಡಿ. ಏನೋ ವಿಷಯಕ್ಕೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮತ್ತೆ ಪಿತೂರಿ ಮಾಡಿ ಬಾವನ್ ವಿರುದ್ಧ ಮತ್ತೆ ಏನಾದರೂ ಕೆಲಸಗಳನ್ನ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ. ವಂದನಾ, ಅಕ್ಕ, ಇವಳು ಹೇಳೋದ್ರಲ್ಲಿ ತಪ್ಪೇನಿದೆ? ಅವನು ಯಾವನೋ MP ಮಾತನ್ನ ಕೇಳಿ ನೀನು ಅಣ್ಣನ ವಿರುದ್ಧವಾಗಿ ನಡ್ಕೊಂಡು ಅವನಿಗೆ ಅನ್ಯಾಯ ಮಾಡಿದೆ. ಹಾಗಾದ್ರೆ ನಿನಗೆ ಅಣ್ಣನ ಮೇಲೆ ಪ್ರೀತಿ ಇದ್ದಿದ್ದು ಇಷ್ಟೇನಾ? ನಾಳೆ ದಿನ ಇನ್ಯಾರೋ ಬಂದು ಅಣ್ಣನ ಬಗ್ಗೆ ಇನ್ನೇನೋ ಹೇಳ್ತಾರೆ, ಆಗ ಅವನ ಮಾತನ್ನ ಕೇಳಿ ನೀನು ಅಣ್ಣಂಗೆ ಅನ್ಯಾಯ ಮಾಡ್ತೀಯಾ? ಅಯ್ಯಯ್ಯೋ, ಖಂಡಿತ ಹಾಗೆಲ್ಲ ಏನೂ ಆಗಲ್ಲ ಮಾವ. ನಿಮಗೆ ಮಾವನ ಮೇಲೆ ಎಷ್ಟು ಪ್ರೀತಿ ಗೌರವ ಇದೆಯೋ ನಮಗೂ ಅಷ್ಟೇ ಗೌರವ ಇದೆ. MP ಎದುರಿಸ್ತಾ ಅಂತ ಅಮ್ಮಂಗೆ ಏನು ಮಾಡಬೇಕು ಅಂತ ತೋಚ್ದಲೆ ಆ ರೀತಿ ತಪ್ಪು ಮಾಡ್ಬಿಟ್ಲು. ಒಂದೊಂದ್ಸಲ ದೇವರೇ ತಪ್ಪು ಮಾಡ್ತಾನಲ್ವಾ? ಅದೇ ಥರ ಮಾವ ಅಮ್ಮನ್ನ ದೇವರು ಅಂತ ಅನ್ಕೊಂಡಿದ್ರು. ಆದರೆ ವಿಧಿ
ಅಮ್ಮನ ಕೈಲಿ ತಪ್ಪು ಮಾಡಿಸ್ಬಿಡ್ತು. ನೋಡು ಸುನೀತಾ, ನಾನು ತಪ್ಪು ಮಾಡಿದ್ದೆ ನಿಜ. ಆ ತಪ್ಪು ನನಗೀಗ ಅರಿವಾಗಿದೆ. ಆ ನೋವಿಂದ ನಾನಿನ್ನೂ ಆಚೆ ಬಂದಿಲ್ಲ. ಅಂಥದ್ರಲ್ಲಿ ನೀವೊಂದು ಮತ್ತೆ ನಮ್ಮ ಮೇಲೆ ಅನುಮಾನ ಪಟ್ರೆ ಹೇಗೆ? ನಡಿ ಬಾ. ಅಕ್ಕ, ಒಂದು ನಿಮಿಷ. ಅದಕ್ಕೆ ನೀನಿನ್ನೂ ಈ ಮನೇಲಿದ್ದೀಯ. ಆದ್ರೆ ನನಗೆ ಚೆನ್ನಾಗಿ ಗೊತ್ತು, ಅಣ್ಣ ಅನ್ಕೊಂಡಿರೋಷ್ಟು ಮುಗ್ಧತೆ ಆಗ್ಲಿ ಒಳ್ಳೆತನ ಆಗ್ಲಿ ನೀನಲ್ಲಿಲ್ಲ. ಸುರೇಂದ್ರ, ಹಾಗಾದ್ರೆ ನೀನು ನನ್ನನ್ನ... ಅಕ್ಕ ಪ್ಲೀಸ್, ಮತ್ತೆ ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ನನ್ನನ್ನು ಮರಳು ಮಾಡೋದಕ್ಕೆ ಬರಬೇಡ. ನನಗೆ ಚೆನ್ನಾಗಿ ಗೊತ್ತಿದೆ, ನನಗೆ ಬುದ್ಧಿ ಬಂದಾಗಿಂದ ನನ್ನನ್ನು ಸಾಕಿ ಸಲಹಿದ್ದು ನಮ್ಮ ಅಣ್ಣ. ಯಾರು ನನಗೆ ಪ್ರೀತಿ ಕೊಟ್ರು, ಯಾರು ನನಗೆ ಬದುಕನ್ನ ಕಟ್ಕೊಟ್ರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ ನಾನು ಅಡಿಯಾಳಾಗಿರ್ತೀನಿ. ಆದ್ರೆ ಒಂದು ವಿಷಯ ತಿಳ್ಕೊ, ನೀನು ಮತ್ತೆ ಏನಾದ್ರೂ ಅಣ್ಣನ ವಿರುದ್ಧವಾಗಿ ಹೋದ್ರೆ ಅಣ್ಣನಿಗೋಸ್ಕರ ಈ ಸುರೇಂದ್ರ ಜೈಲಿಗೆ ಹೋಗೋದಕ್ಕೂ ಸಿದ್ಧ. ಇದು ನನ್ನ ನೆನಪಲ್ಲಿ ಇಟ್ಕೋದಿ. ಅರ್ಥ ಆಯ್ತಲ್ವಾ? ಜೈಲಿಗೆ ಹೋಗಕ್ಕೂ ಸಿದ್ಧ ಅಂದ್ರು. ನಿನ್ ಜೀವನದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರ್ಲಿ.